ಬಂಡೀಪುರದಲ್ಲಿ ನಮೋ 22 ಕಿಲೋಮೀಟರ್ ಸಫಾರಿ ಹುಲಿ ಯೋಜನೆ ಸುವರ್ಣ ಕ್ಷಣಕ್ಕೆ ಸಾಕ್ಷಿ ಆನೆ ಕ್ಯಾಂಪ್ಗೆ ಭೇಟಿ ಆಸ್ಕರ್ ದಂಪತಿಗೆ ಸನ್ಮಾನ ನಮೋ ಸಫಾರಿ ಇದು ನ್ಯೂಸ್ 18 ಬಿಗ್ ಕವರೇಜ್ ಕರುನಾಡಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಂಡೀಪುರ ಅಭಯಾರಣ್ಯದಲ್ಲಿ ನಮೋ ಸಫಾರಿಯನ್ನ ನಡೆಸಲಿದ್ದಾರೆ 22 ಕಿಲೋಮೀಟರ್ ಸಂಚಾರವನ್ನ ನಡೆಸಲಿದ್ದಾರೆ ಅರಣ್ಯದಲ್ಲೇ ಅರಣ್ಯ ಸಿಬ್ಬಂದಿಯೊಂದಿಗೆ ಸಂವಾದವನ್ನ ನಡೆಸಲಿದ್ದಾರೆ ಕಾರಣ ಏನು ಸಫಾರಿ ನಡೆಸೋದಕ್ಕೆ ಬಂಡೀಪುರವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಪೂರ್ಣಗೊಂಡಿದೆ ಆ ಹಿನ್ನೆಲೆಯಲ್ಲಿ ಬಂಡೀಪುರದಲ್ಲಿ 2 ಗಂಟೆ ಸಫಾರಿಯನ್ನ ನರೇಂದ್ರ ಮೋದಿ ಅವರು ನಡೆಸ್ತಾರೆ ಇನ್ನು ಬಂಡೀಪುರದಲ್ಲಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ ಸಾರ್ವಜನಿಕರಿಗೆ ಮೊನ್ನೆಯಿಂದಲೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿತ್ತು ಇನ್ನು ಮಧುಮಲೈನ ತೆಪ್ಪಕಾಡು ಆನೆ ಶಿಬಿರಕ್ಕೂ ಕೂಡ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ಕೊಡ್ತಾರೆ ಆಸ್ಕರ್ ಗೆದ್ದಂತ ಎಲಿಫೆಂಟ್ ವಿಸ್ಪರರ್ಸ್ ಆ ಡಾಕ್ಯುಮೆಂಟ್ರಿಯಲ್ಲಿ ಇದಾರಲ್ವಾ ದಂಪತಿ ಸೊ ಅವರನ್ನು ಕೂಡ ಇವತ್ತು ಭೇಟಿ ಮಾಡ್ತಾರೆ ಸನ್ಮಾನವನ್ನ ಮಾಡ್ತಾರೆ ಸೊ ಇವತ್ತು ಕುತೂಹಲ ಇರೋದು ಹುಲಿ ಗಣತಿಯನ್ನ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಕರ್ನಾಟಕವೇ ನಂಬರ್ 1 ಆಗಿರುತ್ತೆ ಅನ್ನೋ ನಿರೀಕ್ಷೆ ಈಗ ಹೆಲಿಕಾಪ್ಟರ್ ನಲ್ಲಿ ನೇರ ಪ್ರಸಾರವನ್ನ ನೋಡ್ತಾ ಇದ್ದೀವಿ ಬಂಡೀಪುರದತ್ತ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ ಬಂಡೀಪುರದ ಮೇಲುಕಾಮನಹಳ್ಳಿ ಬಳಿಯಲ್ಲಿ 3 ಹೆಲಿಪ್ಯಾಡ್ಗಳನ್ನ ನರೇಂದ್ರ ಮೋದಿ ಅವರ ಆಗಮನಕ್ಕೋಸ್ಕರನೇ ಇವತ್ತು ನಿರ್ಮಾಣ ಮಾಡಲಾಗಿದೆ ಇನ್ನೊಂದು ಕಡೆ ಅವ್ರ ಕಾರ್ ಕೂಡ ರೆಡಿ ಇದೆ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಸುಮಾರು 22 ಕಿಲೋಮೀಟರ್ ಸಫಾರಿಯನ್ನ ನರೇಂದ್ರ ಮೋದಿ ಅವರು ಇವತ್ತು ನಡೆಸುವಂತ ಹಿನ್ನೆಲೆಯಲ್ಲಿ 2,000ಕ್ಕೂ ಅಧಿಕ ಪೊಲೀಸರನ್ನ ಆ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡಿನಿಂದಲೂ ಕೂಡ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಸೆಕ್ಯೂರಿಟಿಗೋಸ್ಕರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನರೇಂದ್ರ ಮೋದಿ ಅವರು ಬಂಡೀಪುರ ಸಫಾರಿಯನ್ನ ಆರಂಭ ಮಾಡ್ತಾರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಇಷ್ಟು ವರ್ಷಗಳ ಕಾಲ ಅಂದ್ರೆ 2018ರಲ್ಲಿ ಹುಲಿ ಗಣತಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಧ್ಯಪ್ರದೇಶ ನಂಬರ್ 1 ಸ್ಥಾನದಲ್ಲಿತ್ತು ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು ಆದ್ರೆ ಹುಲಿಗಳು ಜನನ ಮರಣ ಅದೆಲ್ಲ ಸಹಜ ಪ್ರಕ್ರಿಯೆ ಹಂಗ್ ನೋಡಕ್ ಹೋದ್ರೆ ಮಧ್ಯಪ್ರದೇಶದಲ್ಲಿ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಹುಲಿಗಳು ಸಾವನ್ನಪ್ಪಿರೋದ್ರಿಂದ 2022ರ ಹುಲಿ ಗಣತಿ ಪ್ರಕಾರ ಕರ್ನಾಟಕವೇ ನಂಬರ್ 1 ಸ್ಥಾನಕ್ಕೆ ಏರಿರುವಂತ ನಿರೀಕ್ಷೆಗಳು ಇರೋದ್ರಿಂದ ಇವತ್ತು 2022ರ ಹುಲಿ ಗಣತಿಯನ್ನ ಮೈಸೂರಲ್ಲಿ ನರೇಂದ್ರ ಮೋದಿ ಅವರು ರಿಲೀಸ್ ಮಾಡ್ತಾರೆ ಸೊ ಅದಕ್ಕೆ ಕರ್ನಾಟಕವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಪೂರ್ಣಗೊಂಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಫಾರಿಯನ್ನ ನಡೆಸ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್ ಒಂದು ಕಡೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಕಾರಣ 50 ವರ್ಷ ಪೂರ್ಣಗೊಂಡಿದೆ ಹುಲಿ ಯೋಜನೆಗೆ ಬಂಡೀಪುರದಲ್ಲಿ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹುಲಿ ಯೋಜನೆಯನ್ನ ಬಂಡೀಪುರದಲ್ಲಿ ಘೋಷಣೆ ಮಾಡಿದ್ರು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿ ಮಾಡ್ತಾ ಇದ್ದಾರೆ ಜೊತೆಗೆ ಹುಲಿ ಗಣತಿಯಲ್ಲಿ ಕರ್ನಾಟಕ ನಂಬರ್ 1 ಆಗಿರುತ್ತೆ ಅಂತ ಈಗ ನರೇಂದ್ರ ಮೋದಿ ಅವರು ಹೆಲಿಪ್ಯಾಡ್ ರೀಚ್ ಆಗೋದಕ್ಕೆ ಎಷ್ಟೊತ್ತು ಬೇಕಾಗಬಹುದು ಸಫಾರಿ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಅಂತ ಅಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ ಶರ್ಮಿತಾ ಈಗಷ್ಟೇ ಏನು ನರೇಂದ್ರ ಮೋದಿ ಅವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಏನು ವಿಶೇಷ ಹೆಲಿಕಾಪ್ಟರ್ ಮೂಲಕ ಬಂಡೀಪುರದತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಇನ್ನು ಕೆಲವೇ ಕ್ಷಣ ಅಂದ್ರೆ ಇನ್ನು 20 ನಿಮಿಷಗಳಲ್ಲಿ ಬಂಡೀಪುರವನ್ನ ಅವರು ತಲುಪುವಂಥದ್ದು ಅಲ್ಲಿ ಏನು ಒಂದು ಸಫಾರಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅಂದ್ರೆ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಬಂಡೀಪುರದಲ್ಲಿ ಮಾಡಿಕೊಂಡಿರುವಂಥದ್ದು ಈ ನಿಟ್ಟಿನಲ್ಲಿ ಮೋದಿಯವರ ಆಗಮನಕ್ಕೆ ಅಧಿಕಾರಿ ವರ್ಗಗಳು ಕೂಡ ಅಲ್ಲಿ ಕಾಯ್ತಾ ಇರುವಂಥದ್ದು ಸಹಜವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮೋದಿಯವರ ಆಗಮನಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅದೇ ರೀತಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ಬಂಡೀಪುರ ಅರಣ್ಯ ಪ್ರದೇಶ ಏನಿದೆ ಅಲ್ಲಿಗೆ ತಲುಪ್ತಾರೆ ಅಲ್ಲಿ ಒಂದು ಸಫಾರಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಅವರಿಗೆ ಅಧಿಕಾರಿಗಳು ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದಷ್ಟು ಮಾಹಿತಿ ಅಂದ್ರೆ ಹುಲಿಯ ವಿಚಾರವಾಗಿ ಹುಲಿಯ ಸಂಚಾರದ ಬಗ್ಗೆ ಇವೆಲ್ಲದರ ಕುರಿತು ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಡ್ತಾರೆ ಸುಮಾರು 2 ಗಂಟೆಗಳ ಕಾಲ ಮೋದಿಯವರು ಬಂಡೀಪುರ
ಏನು ಬಂಡೀಪುರದ ಅರಣ್ಯದಲ್ಲಿ ಸಫಾರಿಯನ್ನ ಮಾಡುವಂಥದ್ದು. ಅದಾದ ನಂತರ ಏನು ತೆಪ್ಪಕಾಡು ಏನು ಆನೆ ಶಿಬಿರ ಏನಿದೆ ಅಲ್ಲಿಗೆ ತೆರಳುತ್ತಾರೆ ಮೋದಿಯವರು. ಅಲ್ಲಿಂದ ನಂತರ ಮೈಸೂರಿಗೆ ವಾಪಸ್ ಆಗಮಿಸುವಂಥದ್ದು. ಅಂದ್ರೆ ಮೈಸೂರಿನ ಕರ್ನಾಟಕ ಅಲ್ಲಿ ಅರಣ್ಯ ಸಿಬ್ಬಂದಿ ಜೊತೆ ಸಂವಾದವನ್ನ ನಡೆಸ್ತಾರೆ. ಅಲ್ಲಿ ಎಲ್ರಿಗೂ ಅವಕಾಶ ಇದೆಯಾ ಅರಣ್ಯ ಸಿಬ್ಬಂದಿಗೆ? ಯಾಕಂದ್ರೆ ಅಲ್ಲೊಂದಿಷ್ಟು ಪ್ರೋಟೋಕಾಲ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ ಮೊನ್ನೆ ಎಲ್ಲ ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದಾಗಿದೆ. ಜೊತೆಗೆ ಸೆಕ್ಯೂರಿಟಿ ವೈಸ್ ನಾವು ನೋಡೋದಾದ್ರೆ ಎಲ್ರಿಗೂ ಅವಕಾಶ ಇದೆಯಾ, ಏನ್ ಕತೆ? ಶರ್ಮಿತಾ, ಎಲ್ರಿಗೂ ಕೂಡ ಅವಕಾಶ ಇರೋದಿಲ್ಲ. ಒಂದಷ್ಟು ಆಯ್ದ ಅಧಿಕಾರಿಗಳನ್ನಷ್ಟೇ ಏನು ಮೋದಿ ಅವರ ಜೊತೆ ಸಂವಾದವನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರೆಲ್ಲರಿಗೂ ಕೂಡ ಕೋವಿಡ್ ಪರೀಕ್ಷೆಯನ್ನ ಕೂಡ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಮುಖ ಅಧಿಕಾರಿಗಳು ಮೋದಿ ಅವರನ್ನ ಸಂಪರ್ಕ ಮಾಡ್ತಾರೆ, ಜೊತೆಗೆ ಅವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಸಫಾರಿಯಲ್ಲೂ ಕೂಡ ಒಂದಷ್ಟು ಅರಣ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಭಾಗಿಯಾಗುವಂತದ್ದು. ಯಾಕಂದ್ರೆ ಒಂದಷ್ಟು ಪ್ರಿಕಾಷನ್ ಅಂದ್ರೆ ಸಾಕಷ್ಟು ಭದ್ರತೆಯನ್ನ ನಿನ್ನೆಯಿಂದಲೂ ಕೂಡ ತೆಗೆದುಕೊಂಡಿರುವಂತದ್ದು. SPG ಅವರು ಸಾಕಷ್ಟು ಭದ್ರತೆಯನ್ನ ತೆಗೆದುಕೊಂಡಿದ್ದಾರೆ. ಮಾಧ್ಯಮಗಳನ್ನು ಕೂಡ ನಿರ್ಬಂಧವನ್ನ ಮಾಡಿರುವಂತದ್ದು. ಜೊತೆಗೆ ಯಾರು ಕೂಡ ಏನು ಬೈ ರೋಡ್ ಮೋದಿ ಅವರು ಏನು ಹೋಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಕೂಡ 200 ಮೀಟರ್ ದೂರದಲ್ಲಿ ಎಲ್ಲರೂ ಕೂಡ ಇರಬೇಕು ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ SPG ಅವರು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಒಂದಷ್ಟು ಅರಣ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನ ಏನು ಅವರ ಬಳಿ ಸಂವಾದಕ್ಕೆ ಬಿಡುವಂತದ್ದು, ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಅವರು ಕೊಡುವಂತದ್ದು ಸಫಾರಿ ಸಂದರ್ಭದಲ್ಲಿ. ಶರ್ಮಿತಾ, ಸುನಿಲ್, ಈಗಿರುವಂತ ಕುತೂಹಲ, ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಫಾರಿಯನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರೋದು, ಹುಲಿಗಣತಿ ಬಿಡುಗಡೆ ಮಾಡ್ತಾರೆ ಮೈಸೂರಿನಿಂದ. ಬಟ್ ಸಫಾರಿ ಅಂತ ಹೇಳಿದ ತಕ್ಷಣ ಎಲ್ಲಾ ಬಗೆಯ ಪ್ರಾಣಿ ಪಕ್ಷಿಗಳು ಸರೀಸೃಪಗಳು ಬಂಡೀಪುರದಲ್ಲಿ ಇರೋದ್ರಿಂದ, ಇಲ್ಲಿ ಕಾನ್ಸಂಟ್ರೇಷನ್ ಹುಲಿ ಮೇಲಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಸೊ ಹುಲಿಗಳನ್ನ ನೋಡೋದಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಸೊ ಆ ಪ್ರಿಪರೇಷನ್ ಬಗ್ಗೆ ಹೇಳೋದಾದ್ರೆ ಸುನಿಲ್. ಖಂಡಿತ ಶರ್ಮಿತಾ, ಯಾಕಂದ್ರೆ ಕರ್ನಾಟಕದಲ್ಲೂ ಅದರಲ್ಲೂ ಕೂಡ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಹುಲಿ ಸಂರಕ್ಷಣಾ ಅರಣ್ಯ ಪ್ರದೇಶಗಳು ಇರತಕ್ಕಂಥದ್ದು. ಹೀಗಾಗಿ ಏನು ಇವತ್ತು ಏನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದ್ರೆ ಹುಲಿ ಸಂರಕ್ಷಣಾ ಕಾಯ್ದೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಬಂಡೀಪುರದಲ್ಲಿ ಹುಲಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳುವಂತ ಕೆಲಸ ಕೂಡ ನಡೆಯುವಂಥದ್ದು. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹುಲಿಯ ಗಣತಿಯನ್ನ ಹೇಗ್ ಮಾಡಲಾಗುತ್ತೆ, ಜೊತೆಗೆ ಹುಲಿಯ ಸಂಚಾರ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ಪ್ರಧಾನಿಯವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಏನು ಒಂದು ಹುಲಿ ಗಣತಿಯ ಬಿಡುಗಡೆ ಏನಿದೆ ಅಂದ್ರೆ 2022ರ ಹುಲಿ ಗಣತಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡುವಂತದ್ದು. ಅಂದ್ರೆ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಈಗಾಗಲೇ ಏನು ವಿಐಪಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಧಿಕಾರಿ ವರ್ಗಗಳು ಕೂಡ ಭಾಗಿಯಾಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ 2022ರ ಹುಲಿ ಗಣತಿಯನ್ನ ಕೂಡ ರಿಲೀಸ್ ಮಾಡುವಂತದ್ದು. ಈ ನಿಟ್ಟಿನಲ್ಲಿ ಏನು ಸುಮಾರು 12 ಗಂಟೆ ಹೊತ್ತಿಗೆ ಈ ಒಂದು ಕಾರ್ಯಕ್ರಮ ನಡೆಯುವಂತದ್ದು. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಅಧಿಕಾರಿ ವರ್ಗಗಳು ಮಾಡಿಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಸುನಿಲ್, ಇನ್ನು ಮೇಲುಕಾಮನಹಳ್ಳಿ ಹೆಲಿಪ್ಯಾಡ್ಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ಆ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಸುಮಾರು 900ಕ್ಕೂ ಅಧಿಕ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಬಂಡೀಪುರ ಅಭಯಾರಣ್ಯ ಇದೆ. ಸೊ ಇವತ್ತು ಎಲ್ಲರ ಕುತೂಹಲ ಅಂದ್ರೆ ಇಡೀ ದೇಶದ ಕುತೂಹಲ ಇರೋದು ಬಂಡೀಪುರ ಸಫಾರಿ ಮಾಡ್ತಾರಲ್ಲ ನರೇಂದ್ರ ಮೋದಿ ಅವರು, ಅದರ ಹತ್ರ. ಸೊ ಹೆಲಿಪ್ಯಾಡ್ಗೆ ಇನ್ನು ಎಷ್ಟೊತ್ತಿಗೆ ಬರ್ಬೋದು ನರೇಂದ್ರ ಮೋದಿ ಅವರು ಅಂತ ಅಲ್ಲಿ ಸಿಚುವೇಶನ್ ನಿಮಗೆ ಗೊತ್ತಾಗ್ತಾ ಇದೆ? ಶರ್ಮಿಷ್ಠಿ, ಈಗಾಗಲೇ ಮೈಸೂರನ್ನ ಹೆಲಿಪ್ಯಾಡ್ ಇಂದ ಅವರು ಹೊರಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೇಲ್ಕಾಮನಹಳ್ಳಿ ಏನು ಬಂಡೀಪುರ ವಲಯದ ಮೇಲ್ಕಾಮನಹಳ್ಳಿ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ. ಅಲ್ಲಿಂದ ಬೈ ರೋಡ್ ಕಾರಲ್ಲಿ ಬಂಡೀಪುರ ಕ್ಯಾಂಪಸ್ ಹೋಗ್ತಾರೆ. ಬಂಡೀಪುರ ಕ್ಯಾಂಪಸ್ ಅಲ್ಲಿ ಸಫಾರಿ ವಾಹನಗಳನ್ನ ಹತ್ತಿ ಸಫಾರಿ ಮಾಡಕ್ ಹೋಗ್ತಾರೆ. ಸುಮಾರು 22 ಕಿಲೋಮೀಟರ್ ಅವರು ಸಫಾರಿ ಮಾಡಲಿದ್ದಾರೆ. ನಂದೀಶ್, ಯೂಶಲಿ ಪ್ರೋಟೋಕಾಲ್ ಪ್ರಕಾರ ಬೇರೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬರ್ತಾ ಇದ್ರು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ, ಅದರಲ್ಲೂ ಪ್ರಮುಖವಾಗಿ ಸಿಎಂ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಬರ್ತಾ ಇದ್ರು. ಬಟ್ ಎಲೆಕ್ಷನ್ ಘೋಷಣೆ ಆಗಿರೋದ್ರಿಂದ, ನೀತಿ ಸಂಹಿತೆ ಇರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವ್ರನ್ನ ವೆಲ್ಕಮ್ ಮಾಡಕ್ ಅಲ್ಲಿ ಯಾರು ಬಂದಿದ್ದಾರೆ? ಈಗಾಗಲೇ ಎಡಿಜಿಪಿ ಅಲೋಕ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ರಮೇಶ್ ಕುಮಾರ್ ಅವರು ಮತ್ತು ಹಿರಿಯ ಅರಣ್ಯಾಧಿಕಾರಿಗಳು ಮಾತ್ರ ಇದ್ದಾರೆ. ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ
ರಾಜಕೀಯ ಗಣ್ಯರಾಗ್ಲಿ ಈ ಕಡೆ ತಲೆ ಹಾಕಿಲ್ಲ, ಅವ್ರಿಗೆ ಅವಕಾಶನೂ ಇರಲಿಲ್ಲ. ಯಾಕಂದ್ರೆ SPG ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು ಕ್ರಮವನ್ನು ತಗೊಂಡಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆಯವ್ರ ರೀತಿ ಬೇರೆ ಯಾರಿಗೂ ಅವಕಾಶ ಇರುವುದಿಲ್ಲ ಅಂತೇಳಿ. ಹಾಗಾಗಿ ಅರಣ್ಯಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈ ಅಧಿಕಾರಿಗಳು ಮಾತ್ರ ಹೆಲಿಪ್ಯಾಡ್ ನಲ್ಲಿ ಅವ್ರನ್ನ ಸ್ವಾಗತ ಮಾಡಕ್ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಬಂದ್ ಇಳಿತಾರೆ. ಬಂದ ನಂತರ ಅವ್ರು ಬಂಡೀಪುರಕ್ಕೆ ಹೋಗ್ತಾರೆ. ಬಂಡೀಪುರದಲ್ಲಿ ಸಫಾರಿ ನಡೆಸಿ ಹಂಗೆ ಅದೇ ಫಸ್ಟ್ ಹಳೆ ಸಫಾರಿ ಕೇಂದ್ರಕ್ಕೆ ಹೋಗ್ತಾರಾ? ಅಲ್ಲಿ ಅರಣ್ಯ ಸಿಬ್ಬಂದಿ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡ್ತಾರಂತಲ್ಲ, ಸೊ ಅದೆಷ್ಟು ದೂರದಲ್ಲಿದೆ? ಟೆಂಟೇಟಿವ್ ಪ್ರೋಗ್ರಾಮ್ ಇಲ್ಲಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಆ ಬಂಡೀಪುರ ಕ್ಯಾಂಪ್, ಹೊಸ ಹಳೆ ಕ್ಯಾಂಪ್. ಅಲ್ಲಿ ಹೋಗಿ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಆದ್ರೆ ಅವರ ಟೂರ್ ಪ್ರೋಗ್ರಾಮ್ ಅಲ್ಲಿ ಯಾವುದೇ ರೀತಿ ಬರೀ ಸಫಾರಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ DC ಸಹ ಸ್ಪಷ್ಟಪಡಿಸಿದ್ದಾರೆ. ಸಫಾರಿ ಬಿಟ್ರೆ ಬೇರೆ ಏನೇನಿಲ್ಲ, ಸಂವಾದ ಆಗ್ಲಿ ಅಥವಾ ಬೇರೆ ಅರಣ್ಯ ಸಿಬ್ಬಂದಿ ಸಂವಾದ ಆಗ್ಲಿ ಅಥವಾ ಬೇರೆ ಅಂಚೆ ಚೀಟಿ ಬಿಡುಗಡೆ ಆಗ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಯಾವ ರೀತಿ ಚೇಂಜ್ ಆಗುತ್ತೆ ಅಧಿಕೃತ ಮಾಹಿತಿಗಳು ಯಾವ್ದು ಸಹ ಸಿಕ್ಕಿಲ್ಲ ಇದುವರೆಗೆ. ಅಲ್ಲಿ ಸಫಾರಿ ಮಾತ್ರ ಮಾಡ್ತಾರೆ. ಸಫಾರಿ ಭದ್ರತೆ ದೃಷ್ಟಿಯಿಂದ ಕೆಲವೊಂದನ್ನ ರಿವೀಲ್ ಮಾಡಕ್ಕೂ ಸಾಧ್ಯ ಇಲ್ಲ ನಂದೀಶ್. ಈಗ 22 ಕಿಲೋಮೀಟರ್ ಸಫಾರಿ ನಡೆಸ್ತಾರೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾವ ಭಾಗದಿಂದ ಪೊಲೀಸರು ಬಂದಿದ್ದಾರೆ? ತಮಿಳುನಾಡು ಪೊಲೀಸರು ಅಲ್ಲಿ ಇದಾರಾ ಸೆಕ್ಯೂರಿಟಿ ವೈಸ್ ಹೇಳೋದಾದ್ರೆ ನಂದೀಶ್? ಇದು ಬಂಡೀಪುರ ಒಂಥರ ಟ್ರೈ ಜಂಕ್ಷನ್ ಏರಿಯಾ. ಒಂದ್ ಕಡೆ ಕೇರಳ, ಇನ್ನೊಂದ್ ಕಡೆ ತಮಿಳುನಾಡು, ಇನ್ನೊಂದ್ ಕಡೆ ಕರ್ನಾಟಕ. ಹಾಗಾಗಿ ಕೇರಳದಲ್ಲಿ ಸ್ವಲ್ಪ ನಕ್ಸಲೀಯರ ಒಂದು ಓಡಾಟ ಇರೋದ್ರಿಂದ ಆ ಕಡೆಯಿಂದ ಪೊಲೀಸರು ಬಂದಿದ್ದಾರೆ ಮತ್ತು ತಮಿಳುನಾಡಿಂದ ಪೊಲೀಸರು ಬಂದಿದ್ದಾರೆ ಮತ್ತು ಚಾಮರಾಜನಗರದಿಂದ ಪೊಲೀಸರು ಬಂದಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಒಂದು ನಿಯೋಜನೆ ಮಾಡಿದ್ದಾರೆ. ಏನು ಬಂಡೀಪುರದಿಂದ ಗುಂಡ್ಲುಪೇಟೆಯಿಂದ ಊಟಿಗೆ ಸಂಪರ್ಕ ಕಲ್ಪಿಸುವಂತಹ ಬಂಡೀಪುರ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 181 ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ನಿನ್ನೆ ಸಂಜೆ 4 ಗಂಟೆಯಿಂದ ಸಹ ಬಂದ್ ಮಾಡಿದ್ರೆ ಯಾವುದೇ ವೆಹಿಕಲ್ ಸಹ ಬಿಡ್ತಾ ಇಲ್ಲ. ಗುಂಡ್ಲುಪೇಟೆಲ್ಲ ತಡೆದು ಅವ್ರಿಗೆ ಪರ್ಯಾಯ ಮಾರ್ಗವಾಗಿ ಸುಲ್ತಾನ್ ಬತ್ತೇರಿ ಮುಖಾಂತರ ಹೋಗೋದಕ್ಕೆ ಪೊಲೀಸರು ಸೂಚನೆ ಕೊಡ್ತಾರೆ. ಯಾವುದೇ ಒಂದು ಯಾವುದೇ ರೀತಿಯ ವಾಹನಗಳನ್ನ ಬಿಡ್ತಾರೆ. ಬಹಳ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಅಂತ ಹೇಳ್ಬೋದು ಶ್ರೀಮತಿ. ಫೈನ್, ಥ್ಯಾಂಕ್ ಯು ನಂದೀಶ್, ಥ್ಯಾಂಕ್ ಯು ಸೋ ಮಚ್ ಸುನಿಲ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಮುಂದಿನ ಅಪ್ಡೇಟ್ಸ್ಗೋಸ್ಕರ. ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಮೈಸೂರಿನಿಂದ ಬಂಡೀಪುರದತ್ತ ಮೋದಿ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಡಕಳ್ಳಿ ಏರ್ಪೋರ್ಟ್ನಿಂದ ಮೇಲುಕಾವನಹಳ್ಳಿ ಹೆಲಿಪ್ಯಾಡ್ಗೆ ತೆರಳಿ ಅಲ್ಲಿಂದ ಬಂಡೀಪುರಕ್ಕೆ ತೆರಳಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ.